ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಯೂಟ್ಯೂಬಲ್ಲಿ ಪ್ರತಿಯೊಬ್ಬರು ವೀಡಿಯೋ ಹಾಕ್ತಾನೆ ಇರ್ತಾರೆ, ದುಡ್ಡು ಮಾಡ್ತಾನೆ ಇರ್ತಾರೆ. ಆದರೆ ಆ ದುಡ್ಡು ಎಷ್ಟು ಬರುತ್ತೆ ಏನು ಅಂತ ಎಷ್ಟು ನನಗೆ ಗೊತ್ತಿರುತ್ತೆ, ಎಷ್ಟು ಜನಕ್ಕೆ ಗೊತ್ತಿರಲ್ಲ. ಸೊ ನಾನಿವತ್ತು ಕರ್ನಾಟಕದಲ್ಲಿ ಒಂದು ರೇಂಜಿಗೆ ಹೈಯಲ್ಲಿ ಟ್ರೆಂಡಿಂಗ್ ಹೋಗಿ ಮತ್ತೆ ಲೋವಲ್ಲಿ ಟ್ರೆಂಡಿಂಗ್ ಬಂದು ಈಗ ಮೀಡಿಯಮ್ ಆವ್ರೇಜ್ ಆಗಿ ಟ್ರೆಂಡಿಂಗಲ್ಲಿ ಇರುವಂತಹ ನಮ್ಮ ಸೋನು ಶ್ರೀನಿವಾಸ್ ಗೌಡ ಅವರು ಯೂಟ್ಯೂಬ್ ಇನ್ಕಮ್ ಎಷ್ಟು ಬರುತ್ತೆ ಅಂತ ನಾನು ನಿಮಗೆ ಲೈವಲ್ಲಿ ಹೇಳ್ತೀನಿ. ಸೊ ಫಸ್ಟು ಸೋನು ಹಾಕೊಂಡು ಏನು ವೀಡಿಯೋಸ್ ಮಾಡ್ತಾರೆ ಅಂದರೆ, ನಮ್ಮ ಸೋನು ಅವರು ವ್ಲಾಗ್ ಥರ ಮಾಡ್ತಾರೆ. ಡೈಲಿ ವ್ಲಾಗ್, ಶಾಪಿಂಗ್ ಮಾಡೋದು ಆಗಲಿ, ಪರ್ಚೇಸಿಂಗು ಅದು ಇದು ಅಂತ ಸುಮ್ಮನೆ ವ್ಲಾಗಿಂಗ್ ಮಾಡ್ಕೊಂಡೇ ಇರ್ತಾರೆ. ಇವಾಗ ಸೋನು ಅವ್ರಿಗೆ ಲಾಸ್ಟ್ ಮಂತಲ್ಲಿ ಎಷ್ಟು ವೀಡಿಯೋಸ್ ಹಾಕಿದ್ದಾರೆ ಅಂದರೆ, ಅವರು ಸ್ವಲ್ಪ ಬ್ಯುಸಿಯಾಗಿದ್ದಾರೇನೋ, ರೀಲ್ಸ್ ಮಾಡಿಕೊಂಡು ಸ್ವಲ್ಪ ಮಾಲ್ಡೀವ್ಸ್ ಎಲ್ಲ ತಿರ್ಗಾಡ್ಕೊಂಡು ಬ್ಯುಸಿಯಾಗಿ ಸ್ವಲ್ಪ ವೀಡಿಯೋಸ್ನ ಕಮ್ಮಿ ಹಾಕಿದ್ದಾರೆ. ಸೊ 7 ವೀಡಿಯೋಸ್ ಹಾಕಿದ್ದಾರೆ, ಓಕೆನಾ. ಅವ್ರಿಗೆ ಆವ್ರೇಜ್ ಆಗಿ ಒಂದು 50,000 20,000 ವ್ಯೂಸು ಮಿನಿಮಮ್. ಅವ್ರಿಗೆ ವ್ಯೂಸ್ ಬರೋದೊಂದು 50,000 ವ್ಯೂಸ್ ಅಂತೂ ಕನ್ಫರ್ಮಾಗಿ ಬಂದೇ ಬರುತ್ತೆ ಒಂದು ವೀಡಿಯೋಗೆ. ಇವಾಗ ಅವ್ರು ಹಾಕಿರೋ ಲಾಸ್ಟ್ ಮಂತಲ್ಲಿ ಅವರು 7 ವೀಡಿಯೋಸ್ ಹಾಕಿದ್ದಾರೆ. 7 ವೀಡಿಯೋಸ್ಗೆ ಬಂದಿರೋ ವ್ಯೂಸ್ ಎಷ್ಟಪ್ಪ ಅಂದರೆ 3,89,988 ವ್ಯೂಸು. ಅವರು 7 ವೀಡಿಯೋಸ್ ಹಾಕಿದ್ದಾರೆ. 7 ವೀಡಿಯೋಸ್ಗೆ ಬಂದಿರುವಂಥ ಒಂದು ವ್ಯೂಸು. ಇವಾಗ ಯೂಟ್ಯೂಬ್ ಅವರು ವ್ಲಾಗರ್ಸ್ಗೆ ಎಷ್ಟು ದುಡ್ಡು ಕೊಡ್ತಾರಪ್ಪ ಅಂದರೆ, ಅವ್ರಿಗೆ 1000 ವ್ಯೂಸ್ಗೆ 22 ರೂಪಾಯಿಂದ ಹಿಡಿದು 150 ರೂಪಾಯಿ ಅಂತ ಕೊಡ್ತಾರೆ. ನಿಮಗೆ ಆವ್ರೇಜ್ ಅಷ್ಟಲ್ಲಿ ಎಷ್ಟು ಬೇಕಾದ್ರೂ ಕೊಡ್ತಾರೆ. ನಾವೀಗ ಸೋನು ಶ್ರೀನಿವಾಸ್ ಗೌಡಗೆ ಬಂದಿರೋ ದುಡ್ಡನ್ನು 3,89,988 ವ್ಯೂಸ್ ಡಿವೈಡೆಡ್ ಬೈ 1000 ಏನಕ್ಕೆ ಅಂದರೆ ಇಷ್ಟು ಅಮೌಂಟ್ ಬರುತ್ತಲ್ಲ, ಡಿವೈಡ್ ಮಾಡೋದಕ್ಕೋಸ್ಕರ ಡಿವೈಡೆಡ್ ಬೈ 1000 ಅಂತ ಹಾಕ್ಬಿಟ್ಟು ಇಂಟು ನಾವು 150 ರೂಪೀಸಲ್ಲಿ ಒಂದು ಹಾಫ್ ತೊಗೊಳ್ಳೋಣ. ಹಾಫ್ ಅಂದರೆ ಎಷ್ಟು ಬರುತ್ತೆ? 75 ರೂಪಾಯಿ ಬರುತ್ತೆ. 75 ರೂಪಾಯಿ ಅಂತ ಹಾಕಿದ್ರೆ ಲಾಸ್ಟ್ ಮಂತ್ಲಿ ಯೂಟ್ಯೂಬಿಂದ ಬಂದಿರೋ ದುಡ್ಡು ಎಷ್ಟಪ್ಪ ಅಂದರೆ 29,249 ರೂಪಾಯಿ. ಹತ್ರ ಒಂದು 30,000 ರೂಪಾಯಿ ಅಂತ ಅಂದ್ಕೊಳ್ಳಿ. ಇದು ಬರೀ ಯೂಟ್ಯೂಬಿಂದ ಬಂದಿರುವಂಥ ದುಡ್ಡು. ಅದನ್ನು ಬಿಟ್ಟು ಅವ್ರು ಆವಾಗವಾಗ ಪ್ರಮೋಷನ್ ಮಾಡ್ತಿರ್ತಾರೆ. ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ಈ ಥರ ತೊಗೊಂಡಿದ್ದೀನಿ, ಈ ಕ್ರೀಮ್ ಹಾಕೊಳ್ಳಿ, ಮಾಯ್ಶ್ಚರೈಸ್ ಚೆನ್ನಾಗಿರುತ್ತೆ, ಡಾರ್ಕ್ ಸರ್ಕಲೆಲ್ಲ ಹೋಗುತ್ತೆ ಹಂಗೆ ಅಂತ ಅದೆಲ್ಲ ಪ್ರಮೋಷನ್ಸ್ ಮಾಡ್ತಿರ್ತಾರೆ. ಅದರಿಂದ ಸಪ್ರೇಟ್ ದುಡ್ಡು ಬಂದಿರುತ್ತೆ. ಅದು ಬಿಟ್ಟು ಸಮ್ ಕೊಲಾಬ್ರೇಷನ್ ಎಲ್ಲ ಮಾಡ್ತಿರ್ತಾರೆ. ಅದೆಲ್ಲ ಬಿಟ್ಟು ಯೂಟ್ಯೂಬಿಂದ ಬಂದಿರುವಂಥ ದುಡ್ಡು ಎಷ್ಟಪ್ಪ ಅಂದರೆ ಬರೀ 30,000 ರೂಪಾಯಿ ಯೂಟ್ಯೂಬಿಂದ ಅವ್ರಿಗೆ ಬರ್ತಿದೆ. ಕನ್ಸಿಸ್ಟೆನ್ಸಾಗಿ ವೀಡಿಯೋಸ್ ಮಾಡ್ಕೋದ್ರೆ ಇನ್ನೂ ಜಾಸ್ತಿ ವ್ಯೂಸ್ ದುಡ್ಡು ಬರುತ್ತೆ. ಅವರು ಎಷ್ಟು ಬೇಕೋ ಅಷ್ಟು ಮಾಡ್ತಾರೆ. ಅದು ಬಿಟ್ಟು ರೀಲ್ಸಲ್ಲೂ ಬರುತ್ತೆ, ಆ ಕಡೆ ಮೋಜಲ್ಲಿ ಬರುತ್ತೆ, ಎಲ್ಲ ಕಡೆ ಬರುತ್ತೆ. ನಾವುಗಳೇ ವೇಸ್ಟು. ಎಲ್ಲೂ ದುಡ್ಡು ಇನ್ಕಮ್ ಎಕ್ಸ್ಟ್ರಾ ಬರೋ ಥರ ಏನೂ ಮಾಡ್ಕೊಳ್ಳಲ್ಲ. ಒಂದು ಕಂಪ್ನಿಗೆ ಹೋಗ್ತೀವಿ, ಕೆಲಸ ಮಾಡ್ತೀವಿ, ಅವ್ರಿಗೋಸ್ಕರ ದುಡಿತೀವಿ, ಅವ್ರು ನಮ್ಗೆ ಇಷ್ಟು ಅಂತ ಟಿಪ್ಸ್ ಕೊಡ್ತಾರೆ. ಆ ಟಿಪ್ಸ್ ತಗೊಂಡು ನಾವು ಮನೆ ಮ್ಯಾನೇಜ್ ಮಾಡ್ಕೊಂಡಿದ್ದೀವಿ. ನಾವು ಯಾವಾಗ ಉದ್ಧಾರ ಆಗ್ತೀವೋ ಗೊತ್ತಿಲ್ಲ. ಸೊ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ರಿಗೂ ಒಳ್ಳೆಯದಾಗಲಿ. ಈ ವಿಡಿಯೋ ನೋಡ್ತಿರೋರಿಗೆ ಮಾತ್ರ ಎಲ್ರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ನಿಮ್ಮ ಆಸೆಗಳು ಇನ್ನೂ ಈಡೇರಲಿ, ನನ್ನ ಆಸೆಯನ್ನು ಈಡೇರಲಿ ಅಂತ ನನಗೆ ಆಶೀರ್ವಾದ ಮಾಡಿ ಜಸ್ಟ್ ಒಂದು ಲೈಕ್, ಸಬ್ಸ್ಕ್ರೈಬ್, ಕಮೆಂಟ್ ಮಾಡಿದರೆ ನನಗೆ ಸಾಕು. ಸೊ ಸೋನು ಶ್ರೀನಿವಾಸ್ ಗೌಡ ಫ್ಯಾನ್ಸ್ ಯಾರು ಇದ್ದಾರೆ ಕಮೆಂಟಲ್ಲಿ ಬಂದು ಅಟೆಂಡೆನ್ಸ್ ಹಾಕ್ಬಿಟ್ಟೋಗಿ #ಸೋನು ಗೌಡ ಅಂತ. ನಾನು ಹೇಳಿರೋ ಇನ್ಕಮ್ ಏನಾದರೂ ನಿಮಗೆ ಸುಳ್ಳು ಅಂತ ಅನಿಸಿದ್ರೆ ಸೋನು ಗೌಡನ ಹೋಗಿ ನೀವು ಟ್ಯಾಗ್ ಮಾಡ್ಬೋದು. ಟ್ಯಾಗ್ ಮಾಡಿ ಅವ್ರು ಬಂದು ಈ ವಿಡಿಯೋ ನೋಡಿದ್ರೆ ನಿಮಗೆ 30,000 ರೂಪಾಯಿ ಬಂದಿದೆಯಾ ಅಂತ ಸೋನು ಅವರೇ ಬಂದು ತಿಳಿಸಿ. ಸ್ವಲ್ಪ ನನ್ನ ವಿಡಿಯೋ ನಿಜ ಅಂತನಾದರೂ ನಂಬ್ತಾರೆ ಜನ. ಥ್ಯಾಂಕ್ ಯು. ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು, ಲವ್ ಯು ಆಲ್. ಇನ್ನು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಇನ್ನೊಬ್ಬರು ಇನ್ಕಮ್ ಜೊತೆಗೆ. ಬಾಯ್ ಬಾಯ್.